ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ತ್ರಿಭುಜಗಳು ಚಾಪ್ಟರ್ಗೆ ಸಂಬಂಧಿಸಿದ ಎಕ್ಸಸೈಸ್ 7.4 ಡಿಸ್ಕಸ್ ಮಾಡ್ತಿದ್ವಿ. ಹಿಂದಿನ ಒಂದು ಕ್ಲಾಸ್ನಲ್ಲಿ 3 ಪ್ರಶ್ನೆಗಳವರೆಗೆ ಡಿಸ್ಕಸ್ ಮಾಡಿದ್ವಿ. ಇವಾಗ ಮುಂದುವರೆದು 4ನೇ ಪ್ರಶ್ನೆಯನ್ನು ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. 4ನೇ ಪ್ರಶ್ನೆ, ಚತುರ್ಭುಜ ಎ ಬಿ ಸಿ ಡಿಯಲ್ಲಿ ಎ ಬಿ ಮತ್ತು ಸಿ ಡಿಗಳು ಕ್ರಮವಾಗಿ ಅತ್ಯಂತ ಚಿಕ್ಕ ಮತ್ತು ಅತ್ಯಂತ ದೊಡ್ಡದಾದ ಬಾಹುಗಳಾಗಿವೆ. ಹಾಗಾದರೆ ಆ್ಯಂಗಲ್ ಎ ಈಸ್ ಗ್ರೇಟರ್ ದೆನ್ ಆ್ಯಂಗಲ್ ಸಿ ಮತ್ತು ಆ್ಯಂಗಲ್ ಬಿ ಈಸ್ ಗ್ರೇಟರ್ ದೆನ್ ಆ್ಯಂಗಲ್ ಡಿ ಎಂದು ತೋರಿಸಿ. ಎ ಬಿ ಸಿ ಡಿ ಎನ್ನುವಂಥ ಒಂದು ಚತುರ್ಭುಜದಲ್ಲಿ ಎ ಬಿ ಎನ್ನುವಂಥದ್ದು ಅತ್ಯಂತ ಚಿಕ್ಕ ಬಾಹು, ಡಿ ಸಿ ಎನ್ನುವಂಥದ್ದು ಅತ್ಯಂತ ದೊಡ್ಡ ಬಾಹುವಾಗಿದೆ. ಹಾಗಾದರೆ ಆ್ಯಂಗಲ್ ಎ ಎನ್ನುವಂಥದ್ದು ಆ್ಯಂಗಲ್ ಸಿಗಿಂತ ದೊಡ್ಡದಾಗಿದೆ. ಅದೇ ರೀತಿಯಾಗಿ ಆ್ಯಂಗಲ್ ಬಿಯು ಆ್ಯಂಗಲ್ ಡಿಗಿಂತ ದೊಡ್ಡದಾಗಿದೆ ತೋರಿಸಿ ಅಂತ ಪ್ರಶ್ನೆ ಇದೆ. ಈ ಒಂದು ಪರಿಹಾರವನ್ನು ನೋಡಿದಾಗ, ಈ ಒಂದು ಪ್ರಶ್ನೆಗೆ ಪರಿಹಾರವನ್ನು ನೋಡಿದಾಗ ಈ ರೀತಿಯಾಗಿ ಚತುರ್ಭುಜವನ್ನು ಕೊಟ್ಟಿದ್ದಾರೆ. ನಾವು ಎ ಸಿಯನ್ನು ಜೋಡಿಸಬೇಕು, ಅದೇ ರೀತಿಯಾಗಿ ಬಿ ಡಿಯನ್ನು ಜೋಡಿಸಬೇಕು. ಈ ರೀತಿಯಾಗಿ ರಚನೆಯನ್ನು ಮಾಡ್ಕೋಬೇಕು. ಹಾಗಾದರೆ ದತ್ತದಲ್ಲಿ ಕೊಟ್ಟಿದ್ದಾರೆ ಏನಂತ, ಎ ಬಿ ಸಿ ಡಿ ಎನ್ನುವಂಥದ್ದು ಒಂದು ಚತುರ್ಭುಜ ಆಗಿದೆ. ಎ ಬಿ ಸಿ ಡಿ ಎನ್ನುವಂಥದ್ದು ಒಂದು ಚತುರ್ಭುಜ. ಹಾಗಾದರೆ ಎ ಬಿ ಇಸ್ ಲೆಸ್ ದೆನ್ ಎ ಡಿ, ಎ ಡಿ ಇಸ್ ಲೆಸ್ ದೆನ್ ಬಿ ಡಿ. ಈ ರೀತಿಯಾಗಿದ್ದಾಗ ನಾವು ಇದನ್ನು ಪರಿಹಾರವನ್ನು ಮಾಡ್ಕೋಬೇಕಾದ್ರೆ ಇವಾಗ ತ್ರಿಭುಜ, ಮೊದಲನೇದಾಗಿ ತ್ರಿಭುಜ ಎ ಬಿ ಡಿಯನ್ನು ಕನ್ಸಿಡರ್ ಮಾಡೋಣ. ಎ ಬಿ ಡಿ ತ್ರಿಭುಜವನ್ನು ಕನ್ಸಿಡರ್ ಮಾಡಿದಾಗ ಇಲ್ಲಿ ಎ ಬಿ ಎನ್ನುವಂಥದ್ದು ಏನಾಗಿದೆ, ಎ ಡಿಗಿಂತ ಚಿಕ್ಕದಾಗಿದೆ. ಅದೇ ರೀತಿಯಾಗಿ ಎ ಡಿ ಎನ್ನುವಂಥದ್ದು ಬಿ ಡಿಗಿಂತ ಚಿಕ್ಕದಾಗಿದೆ. ಹಾಗಾದರೆ ಆ್ಯಂಗಲ್ ಎ ಡಿ ಬಿ ಇಸ್ ಲೆಸ್ ದೆನ್ ಎ ಬಿ ಡಿ ಆಗಿರುತ್ತೆ. ಇದನ್ನು ಸಮೀಕರಣ 1 ಅಂತ ಹೇಳಿ ಕರೆಯೋಣ. ಇದು ತ್ರಿಭುಜ ಎ ಬಿ ಡಿ ಎನ್ನುವಂಥ ಒಂದು ತ್ರಿಭುಜದಲ್ಲಿ. ಅದೇ ರೀತಿಯಾಗಿ ತ್ರಿಭುಜ ಬಿ ಸಿ ಡಿನಲ್ಲಿ, ತ್ರಿಭುಜ ಬಿ ಸಿ ಡಿನಲ್ಲಿ ಬಿ ಸಿ ಎನ್ನುವಂಥದ್ದು ಡಿ ಸಿಗಿಂತ ಚಿಕ್ಕದಾಗಿದೆ, ಡಿ ಸಿ ಎನ್ನುವಂಥದ್ದು ಬಿ ಡಿಗಿಂತ ಚಿಕ್ಕದಾಗಿದೆ. ಹಾಗಾದರೆ ಆ್ಯಂಗಲ್ ಬಿ ಡಿ ಸಿ ಇಸ್ ಲೆಸ್ ದೆನ್ ಆ್ಯಂಗಲ್ ಸಿ ಬಿ ಡಿ. ಇದನ್ನು ಸಮೀಕರಣ 2 ಅಂತ ಹೇಳಿ ಕರೆಯೋಣ. ಇವಾಗ ಸಮೀಕರಣ 1 ಮತ್ತು 2 ಕೂಡಿದಾಗ ಆ್ಯಂಗಲ್ ಎ ಬಿ ಡಿ ಪ್ಲಸ್ ಆ್ಯಂಗಲ್ ಬಿ ಡಿ ಸಿ ಇಸ್ ಲೆಸ್ ದೆನ್ ಆ್ಯಂಗಲ್ ಎ ಬಿ ಡಿ ಪ್ಲಸ್ ಆ್ಯಂಗಲ್ ಸಿ ಬಿ ಡಿ. ಅಂದರೆ ಎ ಬಿ ಡಿ ಪ್ಲಸ್ ಬಿ ಡಿ ಸಿ ಎರಡನ್ನು ಕೂಡಿದಾಗ ಆ್ಯಂಗಲ್ ಎ ಡಿ ಸಿ ಆಗುತ್ತೆ. ಈ ಎರಡು ಆ್ಯಂಗಲನ್ನು ಕೂಡಿದಾಗ ಆ್ಯಂಗಲ್ ಎ ಬಿ ಸಿ ಆಗುತ್ತೆ. ಆದ್ದರಿಂದ ಆ್ಯಂಗಲ್ ಬಿ ಈಸ್ ಗ್ರೇಟರ್ ದೆನ್ ಆ್ಯಂಗಲ್ ಡಿ ಆಗಿರುತ್ತೆ. ಅದೇ ರೀತಿಯಾಗಿ ತ್ರಿಭುಜ ಎ ಬಿ ಸಿನಲ್ಲಿ ತ್ರಿಭುಜ ಎ ಬಿ ಸಿಯನ್ನು ಕನ್ಸಿಡರ್ ಮಾಡಿದಾಗ ಆ್ಯಂಗಲ್ ಎ ಸಿ ಬಿ ಈಸ್ ಲೆಸ್ ದೆನ್ ಆ್ಯಂಗಲ್ ಬಿ ಎ ಸಿ. ಇದು ಸಮೀಕರಣ 3 ಆಗಿರಲಿ. ಅದೇ ರೀತಿಯಾಗಿ ತ್ರಿಭುಜ ಎ ಡಿ ಸಿನಲ್ಲಿ ಆ್ಯಂಗಲ್ ಡಿ ಸಿ ಎ ಈಸ್ ಲೆಸ್ ದೆನ್ ಆ್ಯಂಗಲ್ ಡಿ ಎ ಸಿ ಆಗಿರುತ್ತೆ. ಇದು ಸಮೀಕರಣ 4 ಆಗಿರಲಿ. ಸಮೀಕರಣ 3 ಮತ್ತು 4 ನಾವು ಕನ್ಸಿಡರ್ ಮಾಡಿದಾಗ ಈ ಎರಡು ಆ್ಯಂಗಲನ್ನು ಕೂಡಬೇಕು. ಸಮೀಕರಣ 3 ಮತ್ತು 4ರಲ್ಲಿ ಬರುವಂಥ ಬಲಭಾಗದಲ್ಲಿರುವಂಥ ಆ್ಯಂಗಲನ್ನು ಕೂಡಬೇಕು. ಅದೇ ರೀತಿಯಾಗಿ ಎಡಭಾಗದಲ್ಲಿರುವಂತಹ ಆ್ಯಂಗಲನ್ನು ಇಲ್ಲಿ ಕೂಡಬೇಕು. ನಂತರ ಈ ಎರಡು ಆ್ಯಂಗಲನ್ನು ಕೂಡಿದಾಗ ಆ್ಯಂಗಲ್ ಬಿ ಸಿ ಡಿಗೆ ಸಮನಾಗಿರುತ್ತೆ. ಈ ಎರಡು ಆ್ಯಂಗಲನ್ನು ಕೂಡಿದಾಗ ಆ್ಯಂಗಲ್ ಬಿ ಎ ಡಿಗೆ ಸಮನಾಗಿರುತ್ತೆ. ಆದ್ದರಿಂದ ಆ್ಯಂಗಲ್ ಎ ಈಸ್ ಗ್ರೇಟರ್ ದೆನ್ ಆ್ಯಂಗಲ್ ಸಿ ಅಂತ ನಾವು ಈ ರೀತಿಯಾಗಿ ಪರಿಹಾರವನ್ನು ಬರೀಬಹುದು. ಪ್ರಶ್ನೆ ಸಂಖ್ಯೆ 5, ಚಿತ್ರ 7.51. ಈ ಒಂದು ಚಿತ್ರದಲ್ಲಿ ಪಿ ಕ್ಯೂ ಈಸ್ ಗ್ರೇಟರ್ ದೆನ್ ಪಿ ಆರ್ ಈಸ್ ಗ್ರೇಟರ್ ದೆನ್ ಪಿ ಕ್ಯೂ, ಪಿ ಆರ್ ಈಸ್ ಗ್ರೇಟರ್ ದೆನ್ ಪಿ ಕ್ಯೂ. ಆದರೆ ಆ್ಯಂಗಲ್ ಕ್ಯೂ ಪಿ ಆರ್ ಅನ್ನು ಪಿ ಎಸ್ ಎನ್ನುವಂಥದ್ದು ಏನು ಮಾಡ್ತಿದೆ, ದ್ವಿಭಾಗ ಮಾಡ್ತಾ ಇದೆ. ಈ ಆ್ಯಂಗಲನ್ನು ಪಿ ಎಸ್ ಎನ್ನುವಂಥದ್ದು ಸಮವಾಗಿ ಆರ್ಧಿಸ್ತಾ ಇದೆ. ಹಾಗಾದರೆ ಆ್ಯಂಗಲ್ ಪಿ ಎಸ್ ಆರ್ ಈಸ್ ಗ್ರೇಟರ್ ದ್ಯಾನ್ ಆ್ಯಂಗಲ್ ಪಿ ಎಸ್ ಕ್ಯೂ ಎಂದು ಸಾಧಿಸಿ ಎನ್ನುವಂಥದ್ದು ಪ್ರಶ್ನೆಯಾಗಿದೆ. ಓಕೆ, ಈ ಒಂದು ಪರಿಹಾರವನ್ನು ನೋಡಿದಾಗ ತ್ರಿಭುಜ ಪಿ ಕ್ಯೂ ಆರ್ ಇದೆ. ಪಿ ಎಸ್ ಎನ್ನುವಂಥದ್ದು ಕ್ಯೂ ಆರನ್ನು ಅರ್ಧಿಸ್ತಾ ಇದೆ, ಇದು ಅಥವಾ ಲಂಬವಾಗಿದೆ. ಕ್ಯೂ ಪಿ ಆರ್ ಅನ್ನುವಂಥ ಆ್ಯಂಗಲನ್ನು ಪಿ ಎಸ್ ಎನ್ನುವಂಥದ್ದು ದ್ವಿಭಾಗ ಮಾಡ್ತಾ ಇದೆ. ಹಾಗಾದರೆ ದತ್ತದಲ್ಲಿ ಕೊಟ್ಟಿದ್ದಾರೆ ಪಿ ಆರ್ ಈಸ್ ಗ್ರೇಟರ್ ದೆನ್ ಪಿ ಕ್ಯೂ ಅಂತ. ಆದ್ದರಿಂದ ಆ್ಯಂಗಲ್ ಕ್ಯೂ ಪಿ ಆರ್
ಕೋನ ಎನ್ನುವಂಥದ್ದು ಪಿ ಎಸ್ ಎನ್ನುವಂಥದ್ದು ಸಮನಾಗಿ ಅರ್ಧಿಸ್ತಾ ಇದೆ. ಹಾಗಾದರೆ ಆ್ಯಂಗಲ್ ಪಿ ಎಸ್ ಆರ್ ಗ್ರೇಟರ್ ಲೆಸ್ ದೆನ್ ಆ್ಯಂಗಲ್ ಪಿ ಎಸ್ ಕ್ಯೂ ಅಂತ ನಾವು ಸಾಧನೆಯನ್ನು ಮಾಡಬೇಕಾಗಿದೆ. ಪಿ ಎಸ್ ಆರ್ ಇಸ್ ಗ್ರೇಟರ್ ದೆನ್ ಪಿ ಎಸ್ ಕ್ಯೂ ಅಂತ ಸಾಧನೆಯನ್ನು ಮಾಡಬೇಕಾಗಿದೆ. ಹಾಗಾದರೆ ಕ್ಯೂ ಪಿ ಎಸ್ ಇಸ್ ಈಕ್ವಲ್ ಟು ಆರ್ ಪಿ ಎಸ್, ಯಾಕಂದರೆ ಪಿ ಎಸ್ ಎನ್ನುವಂಥದ್ದು ಆ್ಯಂಗಲ್ ಕ್ಯೂ ಪಿ ಆರನ್ನು ಸಮನಾಗಿ ಅರ್ಧಿಸ್ತಾ ಇದೆ. ಆದ್ದರಿಂದ ಸಮೀಕರಣ 1 ಅಂತ ತೆಗೆದುಕೊಳ್ಳಿ. ನಂತರ ಪಿ ಕ್ಯೂ ಆರ್ ಈಸ್ ಗ್ರೇಟರ್ ದೆನ್ ಪಿ ಆರ್ ಕ್ಯೂ, ಯಾಕಂದರೆ ಪಿ ಆರ್ ಇಸ್ ಗ್ರೇಟರ್ ದೆನ್ ಪಿ ಕ್ಯೂ ಆಗಿದೆ. ದೊಡ್ಡ ಕೋನದ ಎದುರಿನ ಬಾಹು ಯಾವಾಗಲೂ ಏನಾಗಿರುತ್ತೆ, ದೊಡ್ಡದಾಗಿರುತ್ತದೆ ಎನ್ನುವಂಥ ಪ್ರಮೇಯ ಗೊತ್ತಿದೆ. ಅದನ್ನು ಸಮೀಕರಣ 2 ಅಂತೇಳಿ ಅನ್ನೋಣ. ನಂತರ ಆ್ಯಂಗಲ್ ಪಿ ಎಸ್ ಆರ್ ಇಸ್ ಈಕ್ವಲ್ ಟು ಆ್ಯಂಗಲ್ ಪಿ ಕ್ಯೂ ಆರ್ ಪ್ಲಸ್ ಆ್ಯಂಗಲ್ ಕ್ಯೂ ಪಿ ಎಸ್. ಪಿ ಎಸ್ ಆರ್ ಎನ್ನುವಂಥ ಆ್ಯಂಗಲ್ ಏನಾಗಿರುತ್ತೆ ನೋಡಿ, ಇವಾಗ ಪಿ ಕ್ಯೂ ಎಸ್ ಅನ್ನುವಂಥದ್ದು ಒಂದು ತ್ರಿಭುಜ ಅಂತ ತೆಗೆದುಕೊಂಡ್ರೆ ಈ ಒಂದು ಆ್ಯಂಗಲ್ ಏನಾಗುತ್ತೆ, ಈ ತ್ರಿಭುಜದ ಬಾಹ್ಯ ಕೋನ ಆಗಿರುತ್ತೆ. ಈ ತ್ರಿಭುಜದ ಅಭಿಮುಖ ಕೋನಗಳ ಮೊತ್ತ ಈ ಒಂದು ಬಾಹ್ಯ ಕೋನಕ್ಕೆ ಸಮನಾಗಿ ಇರೋದ್ರಿಂದ ಆ್ಯಂಗಲ್ ಪಿ ಎಸ್ ಆರ್ ಇಸ್ ಈಕ್ವಲ್ ಟು ಆ್ಯಂಗಲ್ ಪಿ ಕ್ಯೂ ಆರ್ ಪ್ಲಸ್ ಆ್ಯಂಗಲ್ ಕ್ಯೂ ಪಿ ಎಸ್ ಆಗಿರುತ್ತೆ. ತ್ರಿಭುಜದ ಬಾಹ್ಯ ಕೋನವು ಅದೇ ತ್ರಿಭುಜದ ವಿರುದ್ಧವಾಗಿರುವ ಆಂತರಿಕ ಕೋನಗಳ ಮೊತ್ತಕ್ಕೆ ಏನಾಗಿರುತ್ತೆ, ಸಮನಾಗಿ ಇರ್ತದೆ. ಇದನ್ನು ಸಮೀಕರಣ 3 ಅಂತೇಳಿ ಅನ್ನೋಣ. ಅದೇ ರೀತಿಯಾಗಿ ಆ್ಯಂಗಲ್ ಪಿ ಎಸ್ ಕ್ಯೂ ಈ ಒಂದು ತ್ರಿಭುಜವನ್ನು ಕನ್ಸಿಡರ್ ಮಾಡಿದಾಗ ಪಿ ಎಸ್ ಕ್ಯೂ ಎನ್ನುವಂಥದ್ದು ಇದು ಬಾಹ್ಯ ಕೋನ ಆಗಿರುತ್ತೆ. ಈ ತ್ರಿಭುಜದ ಬಾಹ್ಯ ಕೋನದ ವಿರುದ್ಧವಾಗಿರುವ ಅಥವಾ ಅಭಿಮುಖವಾಗಿರುವಂತಹ ಆಂತರಿಕ ಕೋನಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಇದನ್ನು ಸಮೀಕರಣ 4 ಅಂತ ಹೇಳಿ ಕರೆಯೋಣ. ಸಮೀಕರಣ 1 ಮತ್ತು 2 ಕೂಡಿದಾಗ ಆ್ಯಂಗಲ್ ಪಿ ಕ್ಯೂ ಆರ್ ಪ್ಲಸ್ ಆ್ಯಂಗಲ್ ಕ್ಯೂ ಪಿ ಎಸ್ ಗ್ರೇಟರ್ ದ್ಯಾನ್ ಆ್ಯಂಗಲ್ ಪಿ ಆರ್ ಕ್ಯೂ ಪ್ಲಸ್ ಆ್ಯಂಗಲ್ ಆರ್ ಪಿ ಎಸ್ ಆಗಿರುತ್ತೆ. ಇವಾಗ ಉಳಿದ ಎಲ್ಲ ಸಮೀಕರಣಗಳನ್ನು ನಾವು ಇಲ್ಲಿ ಟ್ಯಾಲಿ ಮಾಡಿ ನೋಡಿದಾಗ, ಇಲ್ಲಿ ನಾವು ಈ ಎನಲೈಸಿಸನ್ನು ಮಾಡಿದಾಗ ಆ್ಯಂಗಲ್ ಪಿ ಎಸ್ ಆರ್ ಈಸ್ ಗ್ರೇಟರ್ ದ್ಯಾನ್ ಪಿ ಎಸ್ ಕ್ಯೂ ಅಂತ ನಾವಿಲ್ಲಿ ಸಾಧನೆಯನ್ನು ಮಾಡ್ಬೋದು. ನೆಕ್ಸ್ಟ್ 6ನೇ ಪ್ರಶ್ನೆ. ದತ್ತ ಸರಳ ರೇಖೆಗೆ ಒಂದು ಹೊರ ಬಿಂದುವಿನಿಗೆ ಎಳೆದ ರೇಖಾಖಂಡಗಳಲ್ಲಿ ಲಂಬ ರೇಖಾಖಂಡವೇ ಅತ್ಯಂತ ಚಿಕ್ಕದೆಂದು ತೋರಿಸಿ ಎನ್ನುವಂಥದ್ದು ಪ್ರಶ್ನೆಯಾಗಿದೆ. ಓಕೆ, ಇವಾಗ ಕೊಟ್ಟಿರುವಂಥ ದತ್ತವನ್ನು ನೋಡಿಕೊಂಡಾಗ ಒಂದು ಏನಂತ ಇದೆ ಪ್ರಶ್ನೆ, ಸರಳ ರೇಖೆ ಅಂದರೆ ಎಲ್ ಎನ್ನುವಂಥ ಒಂದು ಸರಳ ರೇಖೆಯನ್ನು ತೆಗೆದುಕೊಳ್ಳೋಣ. ಬಿ ಸರಳ ರೇಖೆಯ ಮೇಲೆ ಒಂದು ಬಿಂದು ಆಗಿರುತ್ತೆ. ಎಲ್ ಎನ್ನುವಂಥ ಒಂದು ಸರಳ ರೇಖೆಯ ಮೇಲೆ ಬಿ ಎನ್ನುವಂಥದ್ದು ಒಂದು ಬಿಂದು ಆಗಿರುತ್ತೆ. ಅದೇ ರೀತಿಯಾಗಿ ಎ ಬಿ ಎನ್ನುವಂಥದ್ದು ಎಲ್ ರೇಖೆಗೆ ಲಂಬವಾಗಿರ್ತದೆ. ಸಿ ಯು ಎಲ್ ರೇಖೆಯ ಒಂದು ಬಿಂದು ಆಗಿದೆ. ಸಿ ಮತ್ತು ಬಿಗಳು ಎಲ್ ರೇಖೆಯ ಒಂದು ಬಿಂದುಗಳಾಗಿವೆ. ಎ ಬಿ ಎನ್ನುವಂಥದ್ದು ಸಿ ರೇಖೆಗೆ ಲಂಬವಾಗಿದೆ. ಹಾಗಾದರೆ ನಾವು ಸಾಧನೆ ಮಾಡಬೇಕಾಗಿರೋದೇನು, ಎ ಬಿ ಇಸ್ ಲೆಸ್ ದೆನ್ ಎ ಸಿ ಅಂತ ಸಾಧನೆಯನ್ನು ಮಾಡಬೇಕಾಗಿದೆ. ಹಾಗಾದರೆ ಸಾಧನೆ ನೋಡೋಣ. ತ್ರಿಭುಜ ಎ ಬಿ ಸಿಯಲ್ಲಿ ಆ್ಯಂಗಲ್ ಬಿ ಎನ್ನುವಂಥದ್ದು 90 ಡಿಗ್ರಿ ಇದೆ. ಓಕೆ, ಯಾಕಂದರೆ ಇದು ಒಂದು ಎ ಬಿ ಎನ್ನುವಂಥದ್ದು ಎಲ್ ರೇಖೆಗೆ ಲಂಬವಾಗಿರೋದ್ರಿಂದ ಆ್ಯಂಗಲ್ ಬಿ ಏನಾಗಿರುತ್ತೆ, 90 ಡಿಗ್ರಿ ಹೊಂದಿರುತ್ತೆ. ನಮಗೆ ತ್ರಿಭುಜದ ಗುಣಲಕ್ಷಣಗಳು ಗೊತ್ತಿದ್ದಾವೆ. ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿಗೆ ಸಮನಾಗಿರ್ತದೆ. ಆದ್ದರಿಂದ ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಬಿ ಆ್ಯಂಗಲ್ ಸಿ ಈಕ್ವಲ್ ಟು 180. ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಸಿ ಈಕ್ವಲ್ಸ್ ಟು 90 ಡಿಗ್ರಿ ಆಗಿರುತ್ತೆ. ಯಾಕಪ್ಪ ಅಂತಂದರೆ ಆ್ಯಂಗಲ್ ಸಿ ಯು ಒಂದು ಲಘು ಕೋನವಾಗಿದೆ. ಆದ್ದರಿಂದ ಆ್ಯಂಗಲ್ ಸಿ ಈಸ್ ಲೆಸ್ ದೆನ್ ಆ್ಯಂಗಲ್ ಬಿ. ಆದ್ದರಿಂದ ಆ್ಯಂಗಲ್ ಬಿ ಈಸ್ ಲೆಸ್ ದೆನ್ ಆ್ಯಂಗಲ್ ಎ ಬಿ ಎನ್ನುವಂಥ ಬಾಹು ಎ ಸಿಗಿಂತಲೂ ಚಿಕ್ಕದಾಗಿದೆ. ಯಾಕಂದರೆ ದೊಡ್ಡ ಕೋನದ ವಿರುದ್ಧ ಬಾಹು ಅತ್ಯಂತ ದೊಡ್ಡದಾಗಿರುತ್ತದೆ ಎನ್ನುವಂಥದ್ದು ನಮಗೆ ಗೊತ್ತಿದೆ. ಆದ್ದರಿಂದ ಆ್ಯಂಗಲ್ ಸಿ ಏನಿದೆ, ಆ್ಯಂಗಲ್ ಸಿ ಯು ಆ್ಯಂಗಲ್ ಬಿಗಿಂತ ಚಿಕ್ಕದಾಗಿದೆ. ಆದ್ದರಿಂದ ಎ ಬಿ ಎನ್ನುವಂಥದ್ದು ಈಗ ಅತ್ಯಂತ ದೊಡ್ಡ ಕೋನ ಬಿ ಆಗಿದೆ. ಇದರ ಎದುರಿನ ಬಾಹು ಕೂಡ ದೊಡ್ಡದಾಗಿರ್ತದೆ ಎನ್ನುವಂಥದ್ದು ಪ್ರಮೇಯ ಗೊತ್ತಿದೆ. ಆದ್ದರಿಂದ ಇಲ್ಲಿ ಏನಾಗುತ್ತೆ, ಈ ಒಂದು ಕೋನ ಚಿಕ್ಕ ಕೋನ ಏನಿದೆ ಇದರ ಎದುರಿಗಿನ ಕೋನ, ಈ ಚಿಕ್ಕ ಕೋನ ಏನಿದೆ ಇದರ ಎದುರಿಗಿನ ಬಾಹು ಏನಾಗಿರುತ್ತೆ, ಚಿಕ್ಕದಾಗಿರ್ತದೆ. ಆದ್ದರಿಂದ ಎ ಬಿ ಇಸ್ ಲೆಸ್ ದೆನ್ ಎ ಸಿ ಅಂತ ನಾವಿಲ್ಲಿ ಸಾಧನೆಯನ್ನು ಮಾಡಿದ್ವಿ.
ಓಕೆ ಫ್ರೆಂಡ್ಸ್, 9ನೇ ತರಗತಿಯ ತ್ರಿಭುಜಗಳು ಚಾಪ್ಟರ್ಗೆ ಸಂಬಂಧಿಸಿದ ಎಕ್ಸಸೈಸ್, ಎಕ್ಸಾಂಪಲ್ ಮತ್ತು ಪ್ರಮೇಯಗಳು ಈ ರೀತಿಯಾಗಿದ್ದವು. ಅಭ್ಯಾಸ ಎಕ್ಸಸೈಸ್ 7 ಎನ್ನುವಂಥದ್ದು ಇದು ಪರೀಕ್ಷಾ ದೃಷ್ಟಿಯಿಂದ ಅಲ್ಲ, ಆಪ್ಷನಲ್ ಆಗಿ ನೀವು ಸಾಲ್ವನ್ನು ಮಾಡ್ಬೋದು. ಯಾರಿಗೆಲ್ಲ ಬೇಕು ಅಂತ ನಿಮಗೆ ಅನಿಸುತ್ತೆ ಅದನ್ನು ಕೂಡ ಸಾಲ್ವ್ ಮಾಡುವಂಥ ಪ್ರಯತ್ನವನ್ನು ಮಾಡೋಣ. ದಯವಿಟ್ಟು ಅವಶ್ಯಕತೆ ಇದ್ದವರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದೇ ರೀತಿಯಾಗಿ GPSR ಎಕ್ಸಾಮ್ಗೆ ಬಂದಾಗ ಇದು ಎಕ್ಸಸೈಸ್ ಏನಾಗಿರುತ್ತೆ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮಗೂ ಕೂಡ ನೀವಾಗಿ ಸಾಲ್ವ್ ಮಾಡ್ತೀರಾ ಅಂದರೆ ಪರವಾಗಿಲ್ಲ, ಯಾರಿಗೆಲ್ಲ ಅವಶ್ಯಕತೆ ಇದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಎಕ್ಸಸೈಸ್ ಎಲ್ಲವೂ ಕಂಪ್ಲೀಟ್ ಆದವು ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಹಾಗೆ. 9ನೇ ತರಗತಿಯ ಮುಂದುವರೆದ ಚಾಪ್ಟರ್ಗಳನ್ನು ಮುಂದೊಂದು ತರಗತಿಯಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಅಲ್ಲಿವರೆಗೂ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾಯಿರಿ. ಇಷ್ಟೊತ್ತು ಈ ಒಂದು ಚಾನಲ್ನ ವೀಕ್ಷಣೆ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತು ಇನ್ನೂವರೆಗೂ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.